ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಹಿಯರ್ ಐ ಆಮ್ ಫೈನಲಿ ಗೃಹ ಪ್ರವೇಶದ ಡೇ 1 ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಸೊ ಪ್ಲೀಸ್ ಮಿಸ್ ಮಾಡಿದೆ ವ್ಲಾಗ್ನ ಕೊನೆವರೆಗೂ ನೋಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಟರ್ನ್ ಮಾಡಿ, ರೌಂಡ್ ಮಾಡಿ, ರೌಂಡ್ ಲಂಗ ಇಟ್ಕೊಂಡು ಕೈ ಬಿಡು, ಕೈ ಬಿಟ್ಬಿಟ್ಟು ಲಂಗ ಇಟ್ಕೊಂಡು ಸ್ಮೈಲ್. ಪ್ಲೀಸ್. ಸ್ವಲ್ಪ ಮುಂದೆ ಬನ್ನಿ. ನೀವಲ್ಲ ಓಕೆ ರೆಡಿ ಪುಟ. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ಅಷ್ಟು ಶೋಲ್ಡ್ರ್ ಸ್ವಲ್ಪ ತೋಳ್ದು ಕೆಳಗಡೆ ನೋಡಿ. ಬಂಗಾರಿ ಸ್ಮೈಲ್. ಓಕೆ, ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಇಲ್ಲಿ ನೋಡಿ, ಅಲ್ಲೇ ನೋಡ್ತಾ ಇದ್ದಾರೆ. ಓಕೆ, ಹಾಕಿ. ಓಕೆ, ಒನ್ ಮೋರ್. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಸ್ಮೈಲ್. ಓಕೆ, ರೆಡಿ, ಸ್ಮೈಲ್. ಕೈ ಬಿಡಿ, ಕೆಳಗಡೆ ಕೈ ಬಿಡಿ. ಶೋನಾ ನೀಚೆ. ಓಕೆ, ರೆಡಿ, ಕ್ಯಾಮ್ರಾ ನೋಡಿ, ಸ್ಮೈಲ್. ಇಲ್ಲಿ ಒನ್ ಮೋರ್. ನಾನು ಮೋನ ಕಣ್ಣು ಕಾಣ್ತಾ ಇದ್ನಲ್ಲ, ಟಾರ್ಚ್ ಹಾಕಕ್ ಬಂದೆ. ಓಕೆ, ಹಾಗೆ ಇರಿ, ಸ್ಮೈಲ್. ಹಾಗೆ ಇರಿ, ಸ್ಮೈಲ್. ಒನ್ ಮೋರ್. ಸೋನಾ ಸ್ಮೈಲ್. ಇರಿ. ಏ ಕೆಳಗೆ ನಿಲ್ಸಿ, ಅವಳು ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ಲಿ. ಅಯ್ಯೋ, ವೆರಿ ಗುಡ್. ಇಬ್ರು ಫೇಸ್ ನೋಡಿ, ಪಾಪ ಫೇಸ್ ನೋಡಿ. ಈ ಪೋಸ್ ಮಾಡ್ತಾಳೆ ಗೊತ್ತಾ ಬಂಗಾರಿ? ನೀನ್ ಹೆಂಗ್ ಈ ಪೋಸ್ ಮಾಡೋದು? ಸಾಕು ವರ್ಷ ಇರೋದೆ. ಅಜ್ಜಿ ಆಂಟಿ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಅತ್ತೆ ಎಲ್ಲರೂ ರೆಡಿ. ನಾನು ವ್ಲಾಗೇ ಮಾಡೋದು ಸ್ಟಾಪ್ ಮಾಡಿಬಿಟ್ಟೆ, ಫೋಟೋಸೇ ಇಷ್ಟೊತ್ತಾಗೋಯ್ತು. ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ದೀಪಂ ಪ್ರಜ್ವಲ್ಯ. ರಮೇಶ, ಹಂಗೆ ನಂದಂತ ದೇವತಾ ಫಸ್ಟ್ ತಾಯಿಗೆ, ಆಮೇಲೆ ತಂದೆಗೆ. ಮಾತೃಭ್ಯೋ ನಮಃ ನಮಸ್ಕಾರಂ ಸಮರ್ಪಯಾಮಿ. ತಂದೆಗೆ ನಮಸ್ಕಾರ ಮಾಡ್ಕೊಳ್ಳಿ. ಪಿತೃಭ್ಯೋ ನಮಃ ನಮಸ್ಕಾರಂ ಸಮರ್ಪಯಾಮಿ. ಮಾತೃಪಿತೃಭ್ಯೋ ನಮಃ ನಮಸ್ಕಾರ. ರೆಡಿ ಮಾಡಿ. ಯಾರು ಮೊದಲಿಗೆ ಗಣಪತಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಷಡ್ಭೈ ಮನಸ್ಸು ಚಿಂತಾನಾಂ ಸಪ್ತಮ ದೈವ ಚಿಂತನ. ಭಗವಂತನ ಅನುಗ್ರಹದಿಂದ ಎಲ್ಲವೂ ಒಳ್ಳೇದಾಗ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಕೈ ತೊಗೊಂಡು ನೋಡಿ. ಗೊತ್ತಾ ಎಮ್ಮೆ ಅಂತ ಲೆಕ್ಕ ಶಾಸ್ತ್ರ. ಓಂ ಬ್ರಾಹ್ಮ್ಯೇ ನಮಃ. ನೀವು ಕಾಫಿ ಬಿಡಬೇಕು, ಸೌಂಡ್ ಬರಬಾರ್ದು ಅಂತ. ಬ್ರಾಹ್ಮ್ಯೇ ನಮಃ, ಮಾಹೇಶ್ವರಿಯೇ ನಮಃ, ಕೌಮಾರ್ಯೇ ನಮಃ. ಕೈ ತೊಗೊಂಡ್ಬಿಡಿ. ವೈಷ್ಣವ್ಯೇ ನಮಃ. ಹಣೆಗೆ ಛತ್ರ ಚಾಮರಾದಿ ಷೋಡಶೋಪಚಾರ ಪೂಜಾ ಈಶ್ವರಾಭ್ಯಾಮಃ ದುರ್ಗಾಯೇ ನಮಃ ಮಾಡ್ಕೊಂಡು ಲೈಟ್ ಹೇಳ್ಕೊಳ್ಳಿ. ಅಂಗುಳಿ ಆಗ್ರೆ, ನಾಸಿಕಾಗ್ರೆ ಸಂಪೀಢ್ಯಂ ಪಾಪನಾಶನಂ ಅಂದರೆ ಪ್ರಾಣಾಯಾಮ ಮಾಡೋದು ಅಂತ. ಪ್ರಾಣಾಯಾಮ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ರಾತ್ರಿ ಮಲ್ಕೋಬೇಕು, ಪ್ರಾಣಾಯಾಮ ಮಾಡೋದ್ರಿಂದ ಶಾಸ್ತ್ರ. ನೂತನ ನಾಮಾಂಕಿತ ಗೃಹ ಪ್ರವೇಶ ಪೂಜಾಖ್ಯಂ ಅದ್ಯ ದಿನ ವಾಸ್ತುಶಾಂತಿ ಹೋಮಾಖ್ಯಂ ಕರ್ಮ ಕರಿಷ್ಯೆ ಅಂತ ಬಲ್ಗೆ ಹಾಕೊಳ್ಳೋದು. ಯಥಾಶಕ್ತಿ ಬ್ರಾಹ್ಮಣ ರಾಹುಲ್ ಕಾಂಪ್ರಮೈಸಿಂಗ್ ಇದೆ ಅಂತ. ರಾಹುಲ್ ಬೈಕ್ ಆದ್ರೂ ಕರೆಕ್ಟ್ ಆಗಿ ಬಿಟ್ಬಿಟ್ಟಿರುತ್ತೆ. ಬೈಕ್ ಶಾಸ್ತ್ರ ಹೇಳಲ್ಲ. ಏನ್ ಮಾಡ್ತಿದ್ರಿ ಗೊತ್ತಾ? ನೀವು ಜೋರಾಗಿ ಹಾಕ್ಬಿಡ್ತಿದ್ರಿ, ನೀರೆಲ್ಲ ಚೆಲ್ಲಿ ಹೋಗ್ತಿತ್ತು. 10 ತಿಂಗಳು ಈಗೆಲ್ಲ ಉಂಡಾದ್ಮೇಲೆ ಜಾಸ್ತಿ ಆಗ್ತವೆ. ಯಾವಾಗಲೂ ನಗ್ನಗ್ತಾ ಇರಿ. 5 ವರ್ಷ, 10 ವರ್ಷ, 15 ವರ್ಷ, 50 ವರ್ಷ, 100 ವರ್ಷ ತನಕ ಸಂತೋಷವಾಗಿ ನಗನಗ್ತಾ ಇರಬೇಕು. ಈ ಮನೆ ಒಂದು
ಒಂದು ಇದಕ್ಕಿಂತ ದೊಡ್ಡ ಮನೆ ಕಟ್ಟೋ ಯೋಗ ಭಗವಂತ ಕೊಡ್ಲಿ. ನಾನೇ ಒಂದು ಪ್ರಶ್ನೆ ಮಾಡ್ತಿದ್ದೆ, ಆಯ್ತಾ? ಓಂ ಶಾಂತಿ. ಅವ್ರ ಮಗಳು ಇಲ್ಲಿ ಕೈ ಹೊಡ್ಸ್ಕೊಳ್ಳೋ. ಡ್ಯಾಡಿ ಕರ್ದ್ರ ಒಂದು ನಿಮಿಷ. ಕುಂಕುಮ ಪೂಜೆ ಮಾಡಮ್ಮ. ಅಷ್ಟಾಂಗ ಸಾರಿಸಿ ಬೇಗ ಅಷ್ಟ ಪುನಃ ಅಷ್ಟನ್ನು ಪೂಜೆ ಮಾಡಿ ಕೈ ಹೊಡ್ಸ್ಕೊಳ್ಳೋ. ಹರಿದ್ರಾ ಕುಂಕುಮ ಚೌಡಂ ಸಮರ್ಪಯಾಮಿ. ಹರಿದ್ರಾ ಚೌಡಂ ಸಮರ್ಪಯಾಮಿ. ಕುಂಕುಮ ಚೌಡಂ ಸಮರ್ಪಯಾಮಿ. ಅಕ್ಷತಾಂ ಸಮರ್ಪಯಾಮಿ. ಎಲ್ಲಿ ನೋಡು, ಸೆಲ್ಫಿ ಸೆಲ್ಫಿ. ಅವ್ರ ಕೇಳ್ಕೊಬಿಡಮ್ಮ, ಅವ್ರ ಕೇಳ್ಕೊಡು, ಅವ್ರ ಕೇಳಿ ಪೂಜೆ ಮಾಡಿಸು. ನೀನು ಪೂಜೆ ಮಾಡ್ಬಿಟ್ಟ ಹೂ ಐಡಿಯಲ್ಲಿ ನಿಂದೆ ಮನೆ ನಿನ್ನ ಹೆಸರಲ್ವಾ? ನೇಹಾ ನೆಕ್ಸ್ಟ್ ಎಲ್ಲ ಮಾಡ್ತಾಳೆ. ಏನ ಅಲ್ಲಿಗೆ ನಿಯಾಸ್ ನೆಕ್ಸ್ಟ್. ನೇಹಾ. ಇಲ್ಲಿ ಹಾ, ವೆರಿ ಗುಡ್. ನೋಡಿ ಚೆನ್ನಾಗಿ ಪೂಜೆ ಮಾಡ್ತಾಳು. ಎಲ್ಲ ಇಂಟ್ರೆಸ್ಟ್. ವೆರಿ ಗುಡ್. ಹಾ, ಅಕ್ಷತೆ ಹಾಕ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ರೈಟ್ ಲೆಗ್ ಇಡಬೇಕು, ಬಲ್ಗಾರ ಟೈಮ್ ಬರಬೇಕು. ಅವಳು ಉಲ್ಟಾ ಮಾಡ್ತಾಳೆ ಅನ್ಕೊಂಡು ಅಕ್ಷತೆ ಹಾಕ್ಬಿಡಿ ಅಲ್ಲಿ. ಪಂಚಪಾದ ಧೋರಣೆ ತಗೊಳ್ಳಿ ಕೈಯಲ್ಲಿ. ಯಜಮಾನ ಕೇಳ್ಬಿಡಿ ಪಂಚಪಾದ ಧೋರಣೆ. ಒಂದು ಈ ಕಾಲ್ ಫಸ್ಟ್ ಇಡಬೇಕು ಒಳಗಡೆ. ಓಕೆ, ಹಾ, ಈ ಕಾಲ್ ಒಳಗಡೆ ಇಡಿ. ದೇವ ವಿದ್ಯಾಬಲಂ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಬಲ್ಗಾರಡಿ ಹೊರಗಡೆ ಸ್ಮೈಲ್ ಮಾಡಿ. ಶರ್ಮಾಣಂ ಆಚಾರ್ಯಂ ತ್ವಾಮಹಂ ಋಣೆ ಯಥೋ ಚತುರ್ಮುಖೋ ಬ್ರಹ್ಮಾ ಸ್ವರ್ಗೇ ಲೋಕೇವೆ. ಅಲ್ಲಿ ಫೋನ್ ಪೇ ದುಡ್ಡು ತಗೊಂಡ್ಬಿಡ್ತೀವಿ, ಗೂಗಲ್ ಮ್ಯಾಪ್ ಅಂತ ಬಂದು ಅದ್ರ ಪೂಜೆ ಮಾಡಿಸ್ಬಿಟ್ಟು ಹೋಗ್ತೀವಿ. ಸರ್ವೇಭ್ಯೋ ಓಂ ನಮೋ ಬ್ರಹ್ಮಣ್ಯ ದೇವಾಯ ಭೋ ಬ್ರಾಹ್ಮಣಾಯ ಚ ಜಗದ್ಗುರಾಯ ಕೃಷ್ಣಾಯ ಗೋವಿಂದಾಯ. ಓಂ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ಮಹಾಜನೇಭ್ಯೋ ನಮಃ. ನಾನು ಸೀರೆ ಮೇಲೆ ಇಟ್ಬಿಟ್ಟಿದ್ದಾಳೆ. ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ಗಂಡ. ಓಂ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ಮಹಾಜನೇಭ್ಯೋ ನಮಃ. ಧಾನ್ಯಂ ವಶಂ ಬಹುಕೀರ್ತಿಲಾಭಂ ಸಂವತ್ಸರಂ ದೀರ್ಘಮಾಯು ಶೋಭನ ಶೋಭಮಾನ ಕಲ್ಯಾಣ. ಅಲ್ಲೇ ಮಂಡಿಯವರು ನಮಸ್ಕಾರ ಮಾಡಿ. ಸರ್ವೇಭ್ಯೋ ಬ್ರಾಹ್ಮಣೇ ದೀರ್ಘ ಆಯುಷ್ಯ ಆರೋಗ್ಯ ಭಾಗ್ಯತ ಸಿದ್ಧಿ ಅಸ್ತು. ಅಪ್ಪ ಅಮ್ಮನ ಮಾತು ಕೇಳಬೇಕು, ಜಾಸ್ತಿ ಮೊಬೈಲ್ ನೋಡಬಾರ್ದು. ನಿಮ್ಮ ಅಮ್ಮನ ತರ ಜಾಸ್ತಿ ಸೆಲ್ಫಿ ತೆಕ್ಕೋಬೇಡ, ಆಯ್ತಾ? ಓಕೆ, ವೆರಿ ಗುಡ್. ಹೋಗು, ನೀ ಆಟ ಆಡ್ಕೊಂಡೆ, ಆಯ್ತಾ? ಆಮೇಲೆ ಕರಿತೀವಿ. ಇಲ್ಲಿ ವಾಸ್ತು ಮಂಡಲ ಆರಾಧನೆ ಮಾಡ್ತೀವಿ. ಅಲ್ಲಿ ನವಗ್ರಹಗಳು, ಅಲ್ಲಿ ಪಂಚಕಲಶ ಇಟ್ಟಿದ್ದೀವಿ. ಅಲ್ಲಿ ನಿಮ್ಮ ಮನೆ ದೇವರು ನರಸಿಂಹಸ್ವಾಮಿ, ಇಲ್ಲಿ ಲಕ್ಷ್ಮೀ ದೇವರು, ಅಲ್ಲಿ ವಾಸ್ತು ಎಲ್ಲ ದೇವ್ರನ್ನ ಒಂದೊಂದು ಮಂತ್ರನ ಆವಾಹನೆ ಮಾಡ್ತೀವಿ. ಆ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಗೃಹ ಪ್ರವೇಶಕ್ಕೆ ಆ ಎಲ್ಲ ದೇವತೆಗಳ ಆಶೀರ್ವಾದವನ್ನು ಅನುಗ್ರಹ ಮಾಡು ಅಂತ ಹೇಳಿ ಮನಸ್ಸಿನಲ್ಲಿ ಓಂ ನಾರಸಿಂಹಾಯ ನಮಃ ಮಂತ್ರ. ಓಂ ಗಂ ಗಣಪತಯೇ ನಮಃ. ಗಣಪತಿ ಆಗ್ನೇಯ ದಿಗ್ಭಾಗದಲ್ಲಿ ಅಗ್ನಿ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಕುಂಕುಮಂ ಕಾಂತಿರಂ ದೇವಿ ಕಾಮಿನಿ ಕಾಮಸಂಭವೆ. ಪೂಜೆ ಮಾಡಿಸ್ಬೇಕಾದ್ರೆ ಆ ದೇವ್ರ ತೆಂಗಿನಕಾಯಿ ಹೊಡೆದಿದ್ದು ಅದು ಹೂವು ಅಂತ ಹೇಳ್ತಾರೆ. ಆ ಹೂವು ಬಂದರೆ ಏನಪ್ಪಾ ಅಂದ್ರೆ ಒಂದು ಶುಭ ಸೂಚನೆ ಅಂತ. ನಾವು ಮಾಡಿದಕ್ಕೆ ದೇವ್ರೊಂದು ಒಳ್ಳೆ ಫಲವನ್ನು ಕೊಟ್ಟಿದ್ದಾರೆ ಅಂತ. ಅದು ಏನ್ ಅನ್ಕೊಂಡಿದ್ರೆ ಕೆಲಸ ಫಲ ಸಿಗತ್ತೆ ಅನ್ನೋಕ್ಕೋಸ್ಕರವಾಗಿ. ಥ್ಯಾಂಕ್ ಯು. ಅದಕ್ಕೆ ಅವಳಿಗೋಸ್ಕರ ಪೂರಿ ಮಾಡಿಸಿದ್ದು. ಮುದ್ದು ಮಮ್ಮ ಪಪ್ಪ ಅಂದ್ಬಿಟ್ಟು ಪೂರಿ ತಿಂತಾ ಇದೆಯಾ ತಾತನ ಜೊತೆ ಕುತ್ಕೊಂಡು. ಇವಾಗ ಓಮ ನಾನು ಎಲ್ಲರೂ ಕುತ್ಕೊಂಡ್ಬಿಡಿ ಅಂತ ಇದ್ದೀನಿ. ಮುದ್ದು ನಿಂಗೆ ಕಾಳು ಇಷ್ಟ, ಕಾಳು ತಿನ್ನೋ ಖಾರ ಇರಲ್ಲ. ಯಾರಿಗೂ ಲೈಟ್ ಆನ್ ಮಾಡಕ್ ಬರ್ದೆ ನಾನು ಬಂದು ಐಡಿಯಾ ಕೊಟ್ಟೆ. ಆಫ್ ಮಾಡಿ ಆನ್ ಮಾಡಿದ್ರೆ ಕಲರ್ ಇರೋದು ವೈಟ್ ಆಗುತ್ತೆ, ಚೇಂಜ್ ಆಗುತ್ತೆ ಅಂತ. ಅದ್ರ ಸ್ವಿಚ್ ಎಲ್ಲ ಆ ಕಡೆ ಇದೆ ಅನ್ಸುತ್ತೆ ಕಣೆ. ಅದೊಂದೇಲಿ ಇನ್ನ ಅಷ್ಟೊಂದು ಆನ್ ಆಗಿದೆ. ಇಟ್ಸ್ ಓಕೆ, ಬೆಳಕಿದೆ ಸಾಕೀಗ. ಆಯ್ತು, ಈ ಕಡೆನು ಆಯ್ತು. ಒಂದೆರಡಷ್ಟೇ. ಹೋಮ್ ಪುಟ್ಟ ಒಂದು ಆರತಿ ಮಾಡಿ ಅಷ್ಟೊಂದು ಕೆಳಗಡೆ ಇಬ್ರು ಇಟ್ಕೊಂಡು ಹೋಮ್ ಪುಟ್ಟಕ್ಕೆ ಆರತಿ ಮಾಡಿ ಇಟ್ಕೊಮ್ಮ ತನ್ನೋ ದೀಪ ಚೋದಿಯ ಅಥವಾ ಈ ತಲೆ ಇಟ್ಕೊಳ. ನಾಳೆ ಬೆಳಗ್ಗೆ ಗಂಗೆ ಪೂಜೆ ಬರಬೇಕು ಅವ್ರನ್ನ ಹೇಳ್ಬಿಡ. ಇವಾಗ 6:00 ಇರ್ತಾರೆ ಇಲ್ಲಿ. 6:00 ಬರಬೇಕು ಗಂಗೆ ಪೂಜೆಗೆ. 5 ಜನ ಮುತ್ತೈದೆಯರು ಬೇಕಮ್ಮ ಬೆಳಗ್ಗೆಗೆ. 5 ಜನ 5 ಜನ, ಇಬ್ಬರಿದ್ರೆ ಇಬ್ಬರು, ಹೀಗೆ 8 ಜನ ಇರ್ತಾರೆ ಜನ. ಯಮಾಯ ನಮಃ ಮಧ್ಯದಲ್ಲಿ ಯಮಾಯ ನಮಃ, ನಿರತಯೇ ನಮಃ, ನಿರತಯೇ ನಮಃ, ವರುಣಾಯ ಸೂಕ್ಷ್ಮೋ ಗೃಹೀತ್ವಾ ಪ್ರೋಕ್ಷ ಪ್ರತಿತವ್ಯ ಸುಸನ್ನಿಧಾಯ ಮೂಲೇನ ಮೂಲಂ ಮಧ್ಯೇನ ಮಧ್ಯಮ ಸರ್ವಂ ಭವತೆ ಸರ್ವಂ ಜಯತೆ ಸ್ವಾಹಾ. ಓಂ ನಮೋ
ಪಟ್ ಸ್ವಾಹ. ಹಾ ಎದ್ದು ಕೊಡಿ. ಓಕೆ ಹಾಂ ಸತೆ ಕೆಳಗೆ ಇಟ್ಬಿಡಮ್ಮ. ಮನೆಯಲ್ಲಿ ತೆಗೆದು ಹಿಂದಿಗೆ ಇಟ್ಬಿಡಿ. ಮನೆ ತೆಗೆದ್ಬಿಡಿ ಅಮ್ಮ. ಎಷ್ಟು ವರ್ಷ ಮದುವೆ ಆಗಿದೆ? 5 ವರ್ಷ. ಮತ್ತೆ 5 ವರ್ಷದ ಜ್ಞಾಪಕ ಇದೆಯಲ್ಲ? ಓಂ ಪ್ರದಕ್ಷಿಣ ನಮಸ್ಕಾರ ಮಾಡಿ. ಓಂ ನಮಸ್ತೆ ಗಾರವತ್ಯಾಯ ನಮಸ್ತೆ ದಕ್ಷಿಣಾಗ್ನಯೇ ನಮಃ ಆವಾಹನೀಯಾಯ ಮಹಾವೇದ್ಯೆ ನಮೋ ನಮಃ ಪಾಂಡತ್ರೋಪವಾದ್ಯಾಯ ಮೆತ್ತಗೆ. ಸ್ವರೂಪಿಣೆ ಸಂಧ್ಯಾಪರೂಪಾಯ ಯಜ್ಞೇಶಾಯ ನಮೋ ನಮಃ. ಯಜ್ಞೇಶಾಚ್ಯುತ ಗೋವಿಂದ ಮಾಧವ ಕೇಶವ ಕೃಷ್ಣ ವಿಷ್ಣು ಶ್ರೀಕೇಶ ವಾಸುದೇವ ನಮೋಸ್ತುತೇ. ಯಜ್ಞೇಶ್ವರನ 3 ಪ್ರದಕ್ಷಿಣ ನಮಸ್ಕಾರ ಮಾಡೋದು. ಯಜ್ಞೇಶ್ವರಾಯ ನಮಃ. ಆತ್ಮ ಪ್ರದಕ್ಷಿಣ ಆಯ್ತು. 3 ಆಯ್ತಾ? ಆಯ್ತು. ಪ್ರದಕ್ಷಿಣ ನಮಸ್ಕಾರ ಸಮರ್. ಇದು ವೈಟ್ ರೈಸ್ ಒಂಥರ ಯಮ್ಮಿ. ಪಾಪು ತೀಸು ಪಾಪು ತೀಸು. ಓಂ ಅದ ವಾಸ್ತು ಬಲಿ ಪ್ರಧಾನ. ಅಯ್ಯೋ ಇನ್ನೊಂದ್ಸತಿ ತಿನ್ಸು ಮೋನ. ಅವಳು ತಿನ್ನೋದು ಮರಿತಾ ಇಲ್ಲ. ಅವಳು ಬಾಯಿಗೂ ಒಂದಷ್ಟು ಹಾಕೋದು. ಸ್ವಲ್ಪ ಸ್ವಲ್ಪ ತಿನ್ಸ್ಬೇಕು, ಪಾಪ ಅಲ್ಲ. ನಾವು ಸಿಂಗಲ್ ಹೌಸ್ ಆಗಿ ಮಾಡ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ ಆದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡಿ ಅನ್ನ ಬಲಿ ಹಾಕಿದ್ದೀವಿ. ಈ ಮನೆಯನ್ನು ರಕ್ಷಣೆಯನ್ನು ಮಾಡು ಅಂತ ಹೇಳಿ ಆ ವಾಸ್ತು ಪುರುಷನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೇಳ್ತೀವಿ ವಾಸ್ತು ಮೂರ್ತೆ ನಮಸ್ತೆ ಇಸ್ತು ಘೋಷಯಾದಿ ನಿರತ ಪ್ರಭೋ ಮಮ ಗೃಹೆ ಧನ ಕನಕ ವಸ್ತು ವಾಹನ ದಿನೇ ದಿನೇ ಹೋ ಇಂದ್ರೋ ಹೋ ಅಗ್ನಿ. ಇಲ್ಲೂ ಒಂದು ನೋಡು, ಹಾ ಇಲ್ಲೂ ಒಂದು ನೋಡು. ಆ ಕಡೆ ನೋಡ್ರಮ್ಮ. ಓಂ ಶಿವಂ ವಾಸ್ತು ಶಿವಂ ಒಂದ್ ನಿಮಿಷ ತಾಳೆ, ಇವ್ರು ಬರೆಯೋದೊಂದು ನೋಡು. ವಾಸ್ತು ಶುಭಂ ವಾಸ್ತು ಶುಭಂ ವಾಸ್ತು ಶುಭಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ವರ್ಣವಾಸುದೇವತಾನುಗ್ರಹ ಪ್ರಸಾದ ಫಲ ಸಿದ್ಧಿರಸ್ತು. ನಿಮ್ಮನೆ ಗೋಡೆಗೆ ಇಟ್ಟ? ಯಾರು ಇಲ್ಲ ಮನೆ ಒಳಗಡೆ. ಎಷ್ಟು ದೇವ್ರ ಮನೆ ಹತ್ರ ನೀಯಾಗ ಊಟ ಮಾಡಿಸ್ಬೇಕಂದ್ರೆ ಕುಟ್ಟನ್ ಕರ್ಸ್ಬೇಕು. ವಾತಃ ದೇವಾಯುಧಂ ಮೇ ಸಮನಸ್ಸಮಾನೋ ದಿವಿ ದೇವಾವಸೋ ದೀರ್ಘಮಾಯುಃ ದಂಪತ್ಯೋಃ ಅವಿಚ್ಛಿನ್ನ ಪ್ರೀತಿರಸ್ತು. ಇವತ್ತಿನ ಕಾರ್ಯಕ್ರಮ ಸುಸೂತ್ರವಾಗಿ ನಡೆದಿದೆ. ದೇವರು ಫಲ ಕೊಟ್ಟಿದ್ದಾನೆ. ಇನ್ನೆಲ್ಲೂ ಒಳ್ಳೇದಾಗಲಿ. ನಾಳೆ ಬೆಳಗ್ಗೆ ನೀವೆಲ್ಲಿ ಇರ್ತೀರೋ ಅಲ್ಲಿ ಸ್ವಲ್ಪ ಹಾಲನ್ನ ತಲೆಗೆ ಇಟ್ಕೊಂಡು ಬಾಯ್ ಬಾಯ್ ಕಂದಮ್ಮ, ಸೇ ಬಾಯ್. ಯು ವಾಂಟ್ ಮೋರ್? ಕುಟ್ಟು ಇಸ್ ಗೋಯಿಂಗ್ ಬಾಯ್ ಬಾಯ್. ನೋಡಲಿ ಕುಟ್ಟುಗೆ ಬಾಯ್ ಮಾಡಿ. ಕುಟ್ಟು ವಿಲ್ ಕಮ್ ಇನ್ ದ ಮಾರ್ನಿಂಗ್. ಓಕೆ ಬಾಯ್ 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 ಹೇಳಿ ಗುಡ್ ನೈಟ್ ಕಿಸಿ ಕೊಟ್ಬಿಡಿ. ಗುಡ್ ನೈಟ್ ಕಿಸಿ ಗುಡ್ಡು ಹೇಳಿ. ನೀನು ಬಂದರೆ ಅವನು ಓಡ್ತಾನೆ. ಸ್ಲೋ ಜಾರ್ತಾ ಇದೆಯಾ ಯಾಕೆ? ಅಬ್ಬಬ್ಬಾ ಸ್ಲೋ ಸಾಕು ಮುದ್ದಮ್ಮ. ಚುಚ್ಚುತ್ತೆ ನಿನ್ನ ಡ್ರೆಸ್ ಎಲ್ಲ. ಯು ಆರ್ ಇರಿಟೇಟಿಂಗ್ ಹಿಮ್. ಬನ್ನಿ ಈ ಕಡೆ ಬನ್ನಿ. ಅಲ್ಲ ಅವ್ನು ಪಾಪ ಸಾಕಾಗ್ತಾ ಇದೆ. ಹಿಂಸೆ. ತೆಕ್ಕೊಂಡ. ಆರ್ ಯು ಕಂಫರ್ಟಬಲ್ ನಾವು ಕಂತಮ್ಮ? ಬಟ್ಟೆ ಬಿಚ್ಚಿದ್ರಾ? ವೆರಿ ಗುಡ್. ಪಪ್ಪಾ ಗಾಳಿ ಹೋಗ್ತಾ ಇಲ್ವಾ ಇಷ್ಟೊತ್ತು? ಯು ಕಂಫರ್ಟಬಲ್ ನಾವು? ಎಲ್ಲ ತೋರ್ಸದ್ಲು. ಎಲ್ಲಿದ್ದೀವಿ ಈಗ ನೋಡಿ. ವ್ಲಾಗೇ ಮಾಡಿಲ್ಲ ನಾನು. ಸ್ಟಾರ್ಟ್ ಮಾಡಿದ್ದಷ್ಟೇ. ಆಮೇಲೆ ಎಲ್ಲರೂ ಪಾಪ ಅಂಚು ವರ್ಷ ಯಾರ್ಯಾರ ಕೈಗೆ ಫೋನ್ ಇರುತ್ತೆ ಅವರೆಲ್ಲ ಸ್ವಲ್ಪ ವೀಡಿಯೋ ಮಾಡಿದ್ದಾರೆ ನನಗೋಸ್ಕರ ಪಾಪ. ಥ್ಯಾಂಕ್ಸ್ ಟು ದೆಮ್. ಆ್ಯಂಡ್ ಪೂಜೆ ಎಲ್ಲ ಸಕ್ಕದಾಗಾಯಿತು. ನೀವೇ ನೋಡಿದ್ದೀರಾ. ಏನಾದರೂ ಕಾಯಿ ಹೂ ಕೊಡ್ತು ಅಂತೆಲ್ಲ ಏನೋ ಹೇಳಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ತುಂಬ ಪಾಸಿಟಿವ್ ವೈಬ್ಸ್ ಬಂದಿದೆ. ಕಾಫಿ ಕುಡಿತಾ ಇದ್ದೀವಿ. ಆ್ಯಂಡ್ ಸ್ವೀಟ್ಸ್ ಏನೋ ಇದೆ, ಚೋಚೋ ಇದೆ. ನಾನೇನು ಮಾಡ್ತಾಯಿಲ್ಲ, ಬಟ್ ಕಾಫಿ ಕುಡಿತೀನಿ. ಬಿಕಾಸ್ ನಮ್ಮ ಚಿಕ್ಕಮ್ಮ ನೋಡಿ ಲೈಟ್ ಕಾಫಿ ಮಾಡ್ತಾರೆ ನನಗೋಸ್ಕರ. ಸೊ ಕುಡಿತೀನಿ. ರಾಹುಲ್ಗೋಸ್ಕರ ಅಲ್ಲಿ ಮತ್ತೆ ಬ್ಲ್ಯಾಕ್ ಏನೋ ಸ್ಟ್ರಾಂಗ್ ಕಾಫಿ ರೆಡಿ ಆಗ್ತಾಯಿದೆ. ನಮಗೆ ಲೈಟ್ ಕಾಫಿ.
ನಾವೀಗ ಬಿಗ್ ಬಾಸ್ ನೋಡ್ತಾ ಇದೀವಿ. ಟೈಮ್ ರಾತ್ರಿ 12:45. ಪಾಪು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಆನ್ ದ ವೇ ಬರ್ತಾನೆ ಮಲ್ಕೊಂಡ್ಲು. ಸೊ ಅಂಚು ಪಾಪು ಜೊತೆ ಮಲಗಿದ್ದಾಳೆ. ಸೊ ನಂಗೆ ಅದೊಂದು ಆರಾಮಪ್ಪ. ಅಂಚು ವಿಲ್ ಟೇಕ್ ಕೇರ್ ಆಫ್ ದ ಬೇಬಿ. ನಾವು ಸ್ವಲ್ಪ ಚಿಲ್ ಮಾಡ್ಕೊಂಡು ಕಾಫಿ ಕೊಟ್ಕೊಂಡು ಬಿಗ್ ಬಾಸ್ ನೋಡಿಕೊಂಡು ಮಲಗದಿದ್ದೇ ಇದೆ. ನಾಳೆಯಿಂದ ಇನ್ನೇನು ಕೆಲಸ ಅಲ್ಲ. ಇವತ್ತೊಂದಿನ ನಾನು ಜಾಗ್ರತೆ ಮಾಡಿದ್ರು ಪರವಾಗಿಲ್ಲ. ನೋಡಿ ನಮ್ಮ ಥರ ಯಾರೂ ಇರಲ್ಲ. ಅಷ್ಟೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಪಾಪ ಇವರೆಲ್ಲ ಎಷ್ಟು ಕೆಲಸನೂ ಮಾಡಿದ್ದಾರೆ. ನಾವು ಬರೀ ಪೂಜೆ ಮಾಡಿದ್ದೀವಿ. ಸೊ ಎಸ್, ಏನಿತ್ತು ಊಟಕ್ಕೆ ಮೆನು ಎಲ್ಲ ಏನೋ ತೋರಿಸ್ತಾ ಇಲ್ಲ ನಾನು, ಸಾರಿ. ಅಲ್ಲಿ ವೀಡಿಯೋನೂ ಮಾಡಲಿಲ್ಲ ಅನಿಸುತ್ತೆ. ಪೂರಿ, ಚೆನ್ನ ಮಸಾಲ, ಅನ್ನ ಸಾಂಬಾರು ಮಾಡಿಸಿದ್ವಿ ಸಿಂಪಲಾಗಿ. ಹಪ್ಪಳ, ಉಪ್ಪಿನಕಾಯಿ ಮಾಮೂಲಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ವಾಂಗಿಬಾತ್, ಆಮೇಲೆ ಕೇಸರಿ ಬಾತ್. ಮಧ್ಯಾಹ್ನದ ಊಟ ಎಲ್ಲ ಹೋಪ್ಫುಲಿ ತೋರಿಸ್ತೀನಿ, ಬಿಕಾಸ್ ಫ್ರೀನೇ ಇರ್ತೀವಿ ಅಂದ್ಕೊಂಡಿದ್ದೀನಿ. ಆಮೇಲೆ ಏನು ಪೂಜೆ ಎಲ್ಲ ಇಲ್ಲ, ಸೊ ತೋರಿಸ್ತೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಳಿಗ್ಗೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ಲಾಟ್ಸ್ ಆಫ್ ಲವ್. ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಹಿಂಗೆ ಇರಲಿ. ಸೊ ಎಲ್ಲ ವ್ಲಾಗ್ಸ್ ನೋಡಿ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ನನ್ನ ವ್ಲಾಗ್ನ. ಟಾಟಾ ಬಾಯ್.